ಹರೇ ಕೃಷ್ಣ. ಚಕ್ರಾಬ್ಜ ಮಂಡಲದ ಪಾಠವನ್ನು ಮುಂದುವರಿಸುತ್ತಾ ಇದ್ದೇವೆ. 6ನೆಯ ಪಾಠ. ತ್ರಿಕೋಣದಲ್ಲಿ ನಮ್ಮ ಬಲಭಾಗದ ಮೂಲೆಯಲ್ಲಿ ಇಚ್ಛಾಶಕ್ತಿಯ ಪ್ರೇರಕವಾದ ಶ್ರೀಂ ಬೀಜ ಮಂತ್ರವನ್ನು ಬರೆಯಬೇಕು. ಶ್ರೀದೇವಿ. ತ್ರಿಕೋಣದ ನಮ್ಮ ಎಡ ಭಾಗದ ಮೂಲೆಯಲ್ಲಿ ಕ್ರಿಯಾಶಕ್ತಿಗೆ ಪ್ರೇರಕವಾದ ಕ್ಲೀಂ ಬೀಜ ಮಂತ್ರವನ್ನು ಬರೆಯಬೇಕು. ಭೂದೇವಿ. ತ್ರಿಕೋಣದ ಮೇಲೆ ಭೂಪಟದ ಪೂರ್ವ ಭಾಗ ಮೂಲೆಯಲ್ಲಿ ಜ್ಞಾನಶಕ್ತಿಗೆ ಪ್ರೇರಕವಾದ ಹ್ರೀಂ ಬೀಜ ಮಂತ್ರವನ್ನು ಬರೆಯಬೇಕು. ತ್ರಿಕೋಣದಲ್ಲಿ ಈಗ ನಾವು ರಮಾದೇವಿಯರ ಎಲ್ಲ 3 ರೂಪಗಳನ್ನು ಗುರುತಿಸಿದ್ದೇವೆ. ಶ್ರೀ ರಮಾದೇವಿಯರ 3 ರೂಪಗಳ ಮಹತ್ವ ಏನು, ಅವುಗಳಿಗೆ ಸಂಬಂಧಿಸಿದಂತೆ ಪರಮಾತ್ಮನ ರೂಪಗಳು ಇತ್ಯಾದಿ ಮಾಹಿತಿಗಳನ್ನು ಈಗ ತಿಳಿದುಕೊಳ್ಳೋಣ. ಇದುವರೆಗೆ ಅದನ್ನೆಲ್ಲ ನಾವು ಡೀಟೇಲ್ ಆಗಿ ಹಿಂದಿನ ಪಾಠಗಳಲ್ಲಿ ಅರಿತಿದ್ದೇವೆ. 1ನೇದು, ತ್ರಿಕೋಣದ ಲಕ್ಷ್ಮೀದೇವಿಯವರ ಶ್ರೀ ರೂಪದ ಭಾಗದಲ್ಲಿ ಏನೆಲ್ಲ ಬರೆದು ಧ್ಯಾನವನ್ನು ಮಾಡಬೇಕು. ಆ ತ್ರಿಕೋಣದ ಲಕ್ಷ್ಮೀದೇವಿಯರ ಶ್ರೀ ರೂಪ ಏನಿದೆಯಲ್ಲ, ನಮ್ಮ ಬಲಕ್ಕೆ ಅಥವಾ ಉತ್ತರ ದಿಕ್ಕಿಗೆ ಅನ್ಕೊಳ್ಳೋಣ. ಅಲ್ಲಿ ಏನೆಲ್ಲ ಬರೆದು ನಾವು ಧ್ಯಾನವನ್ನು ಮಾಡಬೇಕು. ಇದು ವಿಶೇಷವಾಗಿ ಚಕ್ರಾಬ್ಜ ಮಂಡಲವನ್ನು ನಾವು ಬರೆದು ಬಿಟ್ಟು ನಮ್ಮ ಧ್ಯಾನಕ್ಕೆ ಅದನ್ನು ಉಪಯೋಗಿಸಬೇಕು. ಆ ಎಲ್ಲ ಏನೇನು ಇವೆ, ಏನೇನು ಬರೀಬೇಕು ರೂಪಗಳನ್ನು, ಅದನ್ನೆಲ್ಲ ಬರೆದು ಯಾರ್ಯಾರ ರೂಪಗಳು ಏನಿವೆ ಅಂತ ಬರೆದುಬಿಟ್ಟು ನಾವು ಧ್ಯಾನವನ್ನು ಮಾಡಬೇಕು. ಏನು ಮಾಡಬೇಕು ಈಗ ಅದನ್ನು ಅಂತಂದರೆ, ತ್ರಿಕೋಣದ ನಮ್ಮ ಬಲಭಾಗದ ಮೂಲೆಯಲ್ಲಿ ಇಚ್ಛಾಶಕ್ತಿಗೆ ಪ್ರೇರಕವಾದ ಶ್ರೀಂ ಬೀಜವನ್ನು ಬರೆಯಬೇಕು. ಶ್ರೀದೇವಿಯದು ಶ್ರೀಂ ಬೀಜ ಮಂತ್ರ. ಶ್ರೀ ಲಕ್ಷ್ಮಿಯ ಶ್ರೀ ರೂಪ ಶ್ರೀ ಬರೀಬೇಕು. ಲಕ್ಷ್ಮೀದೇವಿಯರ ಈ ಶ್ರೀ ರೂಪವು ಸತ್ವಗುಣಕ್ಕೆ ಅಭಿಮಾನಿ ರೂಪವಾಗಿರುತ್ತದೆ. ಸತ್ವ, ರಜ ಮತ್ತು ತಮ ಅಂತ ಏನು 3 ಗುಣಗಳಿವೆಯಲ್ಲ, ಭಾಳ ವಿಶೇಷವಾಗಿ ಅದು ಪಂಚೀಕರಣಕ್ಕೆ ಬೇಕು, ವಿಶ್ವದ ಸೃಷ್ಟಿಗೆ ಬೇಕು. ಆ 3 ಗುಣಗಳು ಅನಾದಿಯಿಂದಲೂ ಇರತಕ್ಕಂಥ ಅನಂತ ಗುಣರಾಶಿಗಳಿವೆ, ಗುಣಬಿಂದುಗಳಿವೆ. ಅವು ಒಂದೊಂದು ಪ್ರತ್ಯೇಕವಾಗಿ ಸತ್ವ, ರಜಸ್ಸು ಮತ್ತು ತಮಸ್ಸು ಇಲ್ಲಿ ಏನಪ್ಪ ಅಂದರೆ ಸತ್ವಗುಣಕ್ಕೆ ಅಭಿಮಾನಿ ರೂಪವಾಗಿರುತ್ತದೆ ಲಕ್ಷ್ಮೀದೇವಿಯರ ಈ ಶ್ರೀರೂಪವು ಇಚ್ಛಾಶಕ್ತಿಗೆ ಪ್ರೇರಕವಾಗಿರುತ್ತದೆ. ಶ್ರೀರೂಪಕ್ಕೆ ನಿಯಾಮಕ ಭಗವದ್ ರೂಪವು ವಿಷ್ಣು ರೂಪಿ ಅನಿರುದ್ಧ ದೇವನಾಗಿದ್ದಾನೆ. ವಿಷ್ಣು ರೂಪಿ ಅನಿರುದ್ಧ ದೇವನಾಗಿದೆ. ಇವೆಲ್ಲ ಪರಮಾತ್ಮನ ರೂಪಗಳು ಏನಂತಂದರೆ ಅಭಿನ್ನ ರೂಪಗಳು, ಒಂದಕ್ಕೊಂದು ರೂಪಗಳು ಒಂದೇನೇ ಆದರೆ ಬೇರೆ ಬೇರೆಯಾಗಿ ಇರ್ತವೆ. ಎಲ್ಲ ಶಕ್ತಿ ಒಂದೇನೇ, ಅನಂತ ಶಕ್ತಿ. ವಿಷ್ಣುರೂಪಿ ಅನಿರುದ್ಧ ದೇವನಾಗಿದ್ದಾನೆ. ಇನ್ನು ತ್ರಿಧಾಮಗಳಲ್ಲಿ ಶ್ವೇತದೀಪವನ್ನು ಇಲ್ಲಿ ಗುರುತಿಸಲಾಗುತ್ತದೆ. ಏನಪ್ಪ ಅಂತಂದರೆ, ತ್ರಿಧಾಮ ಅಂದರೆ ಶ್ವೇತದೀಪ, ಅನಂತಾಸನ ಮತ್ತು ವೈಕುಂಠ ಅಂತಕ್ಕಂಥ ಅಪ್ರಾಕೃತ ಏನು ಪರಮಾತ್ಮನ ಸ್ಥಳಗಳಿವೆಯಲ್ಲ, ಎಲ್ಲ ಮುಕ್ತ ಜೀವರಾಶಿಗಳಲ್ಲಿ ಇರ್ತಾವಲ್ಲ, ಆ ಒಂದು ತ್ರಿಧಾಮಗಳಲ್ಲಿ ಶ್ವೇತದೀಪವನ್ನು ಇಲ್ಲಿ ಗುರುತಿಸಲಾಗುತ್ತದೆ. ಶ್ವೇತದೀಪವು ಎಲ್ಲಿ ಇರ್ತದೆ? ಸೃಷ್ಟಿಯಲ್ಲಿ, ನಮ್ಮ ಸೃಷ್ಟಿಯ ಸಮಯದಲ್ಲಿ ಕ್ಷೀರಸಾಗರದಲ್ಲಿ ಇರ್ತದೆ. ಶ್ರೀರೂಪಿ ಲಕ್ಷ್ಮೀದೇವಿಯವರ ನಿಯಾಮಕನಾದ ಭೂ ಎಂಬ ವ್ಯಾಹೃತಿ ವಾಚ್ಯವಾದ ವಿಶ್ವರೂಪಿ ಪರಮಾತ್ಮನನ್ನು ಇಲ್ಲಿ ಗುರುತಿಸಲಾಗುವುದು. ಭೂ ವ್ಯಾಹೃತಿ ರೂಪ ಪರಮಾತ್ಮನ ಭೂ ವ್ಯಾಹೃತಿ ರೂಪ ಅದಲ್ಲ, ಅದಕ್ಕೆ ವಾಚ್ಯ ವಿಶ್ವರೂಪಿ ಪರಮಾತ್ಮ ಇದ್ದಾನೆ. ಆ ವಿಶ್ವರೂಪಿ ಪರಮಾತ್ಮನನ್ನು ಇಲ್ಲಿ ವಿಶ್ವಂಬರ ದೇವ. 19 ಮುಖಗಳಿವೆ. ಇವೆಲ್ಲ ವಿಚಾರಗಳನ್ನು ಮತ್ತೆ ವಿಶೇಷವಾಗಿ ನಾವು ತಿಳ್ಕೊಳ್ಳೋಣ. ಇದು ಶ್ರೀ ಮೂಲೆದು, ಬಲದ ಮೂಲೆ ಶ್ರೀ, ಕೆಳಗಡೆ ಬಲ ಮೂಲೆ. ಇನ್ನು ಎಡಮೂಲೆ ಅಂದರೆ ಎಲ್ಲಾಗ್ತದೆ? ಅದು ದಕ್ಷಿಣ ದಿಕ್ಕು. ತ್ರಿಕೋಣದ ಲಕ್ಷ್ಮೀದೇವಿಯರ ಭೂರೂಪದ ಭಾಗದಲ್ಲಿ ಏನೆಲ್ಲ ಬರೆದು ನಾವು ಧ್ಯಾನವನ್ನು ಮಾಡಬೇಕು. ತ್ರಿಕೋಣದ ನಮ್ಮ ಎಡಭಾಗದ ಮೂಲೆಯಲ್ಲಿ ಕ್ರಿಯಾಶಕ್ತಿಗೆ ಪ್ರೇರಕವಾದ ಕ್ಲೀಂ ಬೀಜ ಮಂತ್ರವನ್ನು ಬರೆಯಬೇಕು. ಭೂದೇವಿಯ ಬೀಜ ಮಂತ್ರ ಕ್ಲೀಂ. ಶ್ರೀ ಲಕ್ಷ್ಮೀದೇವಿಯವರ ಈ ಭೂರೂಪವು ರಜೋಗುಣಕ್ಕೆ ಅಭಿಮಾನಿ ರೂಪ ಆಗಿರುತ್ತದೆ. ಅದು ಶ್ರೀ ರೂಪ ಸತ್ವಗುಣಕ್ಕೆ, ಇದು ಭೂರೂಪ ರಜೋಗುಣಕ್ಕೆ ಅಭಿಮಾನಿ ರೂಪ ಆಗಿರುತ್ತದೆ. ಭೂರೂಪವು ಕ್ರಿಯಾಶಕ್ತಿಗೆ ಪ್ರೇರಕ, ಒಂದೊಂದು ಶಕ್ತಿಯನ್ನು ಕೊಡುತ್ತದೆ. ಅದು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಭೂರೂಪಕ್ಕೆ ನಿಯಾಮಕ ಭಗವದ್ ರೂಪ ಬ್ರಹ್ಮರೂಪಿ ಪ್ರದ್ಯುಮ್ನ ದೇವ. ಅವನೇ ಬ್ರಹ್ಮನಾಗಿರ್ತಾನೆ. ಯಾರೋ? ಪ್ರದ್ಯುಮ್ನ ದೇವನೇ ಬ್ರಹ್ಮನಾಗಿರ್ತಾನೆ. ಚತುರ್ಮುಖ ಬ್ರಹ್ಮ ಅಲ್ಲ, ಬ್ರಹ್ಮದ ರೂಪಿ ಪರಮಾತ್ಮಂದೇ ಬ್ರಹ್ಮರೂಪ.
ಬ್ರಹ್ಮರೂಪ ಉಳ್ಳಂತಹ ಪ್ರದ್ಯುಮ್ನ ದೇವನು ಭೂರೂಪಕ್ಕೆ ನಿಯಾಮಕ ಭಗವದ್ ರೂಪವಾಗಿದ್ದಾನೆ. ತ್ರಿಧಾಮಗಳಲ್ಲಿ ಅನಂತಾಸನವನ್ನು ಇಲ್ಲಿ ಗುರುತಿಸಲಾಗುತ್ತದೆ. ಶ್ವೇತದೀಪವನ್ನು ಶ್ರೀರೂಪಕ್ಕೆ ಗುರುತಿಸಿದ್ದೆವು. ಇಲ್ಲಿ ಏನಂದರೆ ಭೂರೂಪಕ್ಕೆ ಅನಂತಾಸನವನ್ನು ಗುರುತಿಸಲಾಗುತ್ತದೆ. ಅನಂತಾಸನ ಎಲ್ಲಿದೆ ಅಂದರೆ ಉತ್ತರ ದಿಕ್ಕಿನಲ್ಲಿ ಭೂಮಂಡಲದ ಉತ್ತರ ದಿಕ್ಕಿನಲ್ಲಿ ಘನೋದಕದಲ್ಲಿ ಬ್ರಹ್ಮಾಂಡ ಕರ್ಪೂರಕ್ಕೆ ಅಂಟಿಕೊಂಡು ಅನಂತಾಸನ ಇದೆ. ಭೂರೂಪಿ ಲಕ್ಷ್ಮೀದೇವರ ನಿಯಾಮಕನಾದ ಭುವಃ ಎಂಬ ವ್ಯಾಹೃತಿ ವಾಚ್ಯನಾದ ತೈಜಸ ರೂಪಿ ಪರಮಾತ್ಮನನ್ನು ಇಲ್ಲಿ ಗುರುತಿಸಲಾಗುವುದು. ಅಲ್ಲಿ ವಿಶ್ವನನ್ನು ಗುರುತಿಸಲಾಗುತ್ತದೆ, ಇಲ್ಲಿ ತೈಜಸನನ್ನು ಗುರುತಿಸಲಾಗುತ್ತದೆ. ಇದು ಭೂ ರೂಪ, ಶ್ರೀ ಭೂ ಆಯಿತು. ಇನ್ನು ಮೇಲೆ ಇರ್ತಕ್ಕಂಥ ದುರ್ಗಾರೂಪ ತ್ರಿಕೋಣದ ಲಕ್ಷ್ಮೀದೇವಿಯರ ದುರ್ಗಾರೂಪದ ಭಾಗದಲ್ಲಿ ಏನೆಲ್ಲ ಬರೆದು ನಾವು ಧ್ಯಾನವನ್ನು ಮಾಡಬೇಕು. ತ್ರಿಕೋಣದ ಮೇಲಿನ ಮೂಲೆ, ಭೂಪಟದ ಪೂರ್ವಭಾಗ ಮೂಲೆಯಲ್ಲಿ ಜ್ಞಾನಶಕ್ತಿಗೆ ಪ್ರೇರಕವಾದಂಥ ಹ್ರೀಂ ಬೀಜ ಮಂತ್ರವನ್ನು ಬರೆಯಬೇಕು. ದುರ್ಗಾದೇವಿಯ ಸ್ಥಾನ, ಲಕ್ಷ್ಮೀದೇವಿಯ ದುರ್ಗಾರೂಪದ ಸ್ಥಾನ. ಲಕ್ಷ್ಮೀದೇವಿಯರ ಈ ದುರ್ಗಾರೂಪವು ತಮೋಗುಣಕ್ಕೆ ಅಭಿಮಾನಿ ರೂಪವಾಗಿರುತ್ತದೆ. ಸತ್ವ, ರಜ, ತಮ. ಸತ್ವ ಆಯಿತು, ರಜ ಆಯಿತು, ಇನ್ನು ತಮೋಗುಣದ ಅಭಿಮಾನಿ ರೂಪ ಲಕ್ಷ್ಮೀದೇವಿಯರ ಈ ದುರ್ಗಾರೂಪವು ಜ್ಞಾನಶಕ್ತಿಗೆ ಪ್ರೇರಕವು. ದುರ್ಗಾರೂಪಕ್ಕೆ ನಿಯಾಮಕ ಭಗವದ್ ರೂಪ ರುದ್ರರೂಪಿ ಸಂಕರ್ಷಣ ದೇವನಾಗಿದ್ದಾನೆ. ರುದ್ರ ಅಂತಕ್ಕಂಥದ್ದು ಪರಮಾತ್ಮದೇ ರೂಪ. ಸಂಕರ್ಷಣ ದೇವನು ರುದ್ರ ರೂಪದಿಂದ ಇದ್ದಾನೆ. ತ್ರಿಧಾಮಗಳಲ್ಲಿ ವೈಕುಂಠವನ್ನು ಇಲ್ಲಿ ಗುರುತಿಸಲಾಗಿದೆ. ವೈಕುಂಠ ನಮ್ಮ ಭೂಮಂಡಲ ಮೇಲೆ ಇದೆ. ಬ್ರಹ್ಮದೇವರ ಏನು ಲೋಕ ಇದೆಯಲ್ಲ, ಅದಕ್ಕಿಂತ ಮೇಲೆ 14ನೇ ಲೋಕ ಮುಗೀತು. 1ರಿಂದ 14 ಪ್ರಾಕೃತವಾದಂಥ ಲೋಕಗಳು, ಅದಕ್ಕಿಂತ ಮೇಲೆ ವೈಕುಂಠ ಲೋಕವಿದೆ. ಆದ್ದರಿಂದಲೇ ನಾವೇನು ಮಾಡ್ತಾ ಇದ್ದೀವಿ, ಈಗ ದುರ್ಗಾರೂಪವನ್ನು ಮೇಲೆ ಬರ್ತೀವಿ. ಒಂದು ಮೆಥಡ್ ಫಾಲೋ ಮಾಡಿರ್ತಾರೆ. ಶ್ರೀ ಭೂ ದುರ್ಗಾ ಏನೋ ಒಂದು ಮೆಥಡನ್ನು ಅವರು ಫಾಲೋ ಮಾಡಿರ್ತಾರೆ, ನಾವು ಅದನ್ನು ಮಾಡೋಣ ಕೆಲವೊಂದು. ಸೊ ಮೇಲೆ ಏನಂದರೆ ವೈಕುಂಠವನ್ನು ಗುರುತಿಸಲಾಗಿದೆ. ದುರ್ಗಾರೂಪಿ ಲಕ್ಷ್ಮೀದೇವಿಯರ ರೂಪ ನಿಯಾಮಕನಾಂತ ಸ್ವಹ ಎಂಬ ವ್ಯಾಹೃತಿ ವಾಚ್ಯನಾದ ಪ್ರಾಜ್ಞರೂಪಿ ಪರಮಾತ್ಮನನ್ನು ಇಲ್ಲಿ ಗುರುತಿಸಲಾಗುವುದು. ವಿಶ್ವ, ತೈಜಸ, ಪ್ರಾಜ್ಞ ಇವು 3 ಜೀವಿಗಳ 3 ಅವಸ್ಥೆಗಳು. ಅಂದರೆ ಎಚ್ಚರದಲ್ಲಿರೋದು, ಆಮೇಲೆ ಏನಪ್ಪ ಅಂದರೆ ಕನಸಿನ ಸ್ಥಿತಿ ಮತ್ತು ಪೂರ್ಣ ನಿದ್ರಾ ಸ್ಥಿತಿ. ಈ ರೀತಿಯಾಗಿ ಅವುಗಳನ್ನು ಕೂಡ ನಾವು ಮುಂದೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಈಗ ಒಟ್ಟಿನ ಮೇಲೆ ತ್ರಿಕೋಣದ ಒಂದೊಂದು ಮೂಲೆಯಲ್ಲಿ ಶ್ರೀ ಭೂ ದುರ್ಗಾ ಬರೆದುಬಿಟ್ಟು ಆ 3 ಲಕ್ಷ್ಮೀದೇವಿಯರ ರೂಪಗಳ ಜೊತೆಗೆ ಮತ್ತೇನೆಲ್ಲ ವಿದ್ಯಮಾನಗಳಿವೆ ಅಂತಕ್ಕಂಥ ವಿಚಾರಗಳನ್ನು ನಾವು ತಿಳಿದುಕೊಂಡೆವು. ಒಂದೊಂದು ಮೂಲೆಯಲ್ಲಿ ಕೂಡ ಆ ರೀತಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಆ ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡಿಕೊಂಡು ಧ್ಯಾನವನ್ನು ನಾವು ಮಾಡುತ್ತಾ ಹೋಗಬೇಕು. ಈಗ ತ್ರಿಕೋಣದಲ್ಲಿರ್ತಕ್ಕಂಥ ವಿದ್ಯಮಾನಗಳು ಮುಗಿದುವು. ಅದಕ್ಕಿಂತ ಮೊದಲು ಏನಂದ್ರೆ ಒಂದು ವರ್ತುಲವನ್ನು ಏನು ಬರೆದಿದ್ದೀವಲ್ಲ, ಕಂಕಣದೊಳಗೆ ಇರತಕ್ಕಂತಹ ಓಂ ಗೃಣಿಹಿ ಓಂ ಮತ್ತು ಅಹ ಇದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದನ್ನು ಸುತ್ತಿಕೊಂಡಂಥ ತ್ರಿಕೋಣದಲ್ಲಿ ಏನಂದರೆ 3 ಸ್ಥಳಗಳಾದವು. 1 2 3 ಶ್ರೀ ಭೂ ದುರ್ಗಾ. ಆ ಸ್ಥಾನಗಳಲ್ಲಿ ಲಕ್ಷ್ಮೀದೇವಿಯರ 3 ರೂಪಗಳನ್ನು ಬರೆದು ಅದರ ಜೊತೆಗಿರ್ತಕ್ಕಂಥ ಏನೆಲ್ಲ ವಿದ್ಯಮಾನಗಳಿವೆ ಇವನ್ನೆಲ್ಲ ನಾವು ತಿಳಿದುಕೊಂಡೆವು. ಇನ್ನು ಮುಂದೆ ಮತ್ತೆ ಆ ತ್ರಿಕೋಣದ ಹೊರಗಡೆ ವಿದ್ಯಮಾನಗಳನ್ನು ತಿಳಿದುಕೊಳ್ಳಿಕ್ಕೆ ಮುಂದಿನ ಕ್ಲಾಸ್ನಲ್ಲಿ ಪ್ರಯತ್ನ ಮಾಡುವ. ಹರೇ ಶ್ರೀನಿವಾಸ, ಹರೇ ಕೃಷ್ಣ. ಇವೆಲ್ಲ ಏನಂದರೆ ನಿರಂತರವಾಗಿ ಕೇಳಿಗೆ ಹೋಗಬೇಕು. ನಾವು ನಮ್ಮ ವಿದ್ಯಾಲಯದ ಸದಸ್ಯರಿಗೆ, ವಿದ್ಯಾರ್ಥಿಗಳಿಗೆ ಸುಲಭವಾಗಲಿ ಅಂತ ವಿಚಾರದಿಂದ ನಾವು ಈ ಒಂದು ವಿಷಯವನ್ನು ಹೇಳೋದ್ರ ಜೊತೆಗೆ ಪಕ್ಕದಲ್ಲಿ ಬೋರ್ಡಿನಲ್ಲಿ ಎಲ್ಲ ಮುಖ್ಯವಾದಂಥ ವಿಷಯವು ಕಾಣುತ್ತದೆ ನಿಮಗೆ ಪ್ರಿಂಟ್. ಅದನ್ನು ಓದಿಕೊಂತ ನಾವು ಹೇಳೋದನ್ನು ಕೇಳ್ಕೊತಾ ಹೋಗ್ರಿ. ಇದರಿಂದ ಏನಾಗ್ತದೆ, ಹೆಚ್ಚು ನಾವು ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕಾಗ್ತದೆ. ನೆನಪಿನಲ್ಲಿ ಇಟ್ಟುಕೊಂಡ್ರೆ ಮಾತ್ರ ಏನಾಗ್ತದೆ, ನಾವು ಧ್ಯಾನವನ್ನು ಮಾಡುವಾಗ ಅದನ್ನು ಪುನಃ ನಾವು ಅದನ್ನು ಮನಸ್ಸಿನಿಂದ ಹೊರಗಡೆ ತಂದುಕೊಂಡು ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.